ನಮಸ್ತೆ. ನಮಸ್ತೆ ಸರ್. ಈ ಡಿವೈನ್ ಸ್ಟಾರ್ ಹಾಕೊಂಡ್ಮೇಲೆ ನಿಮ್ಗೆ ಆದಂಥ ಬದಲಾವಣೆಗಳೇನು? ನನಗಿದನ್ನು ಹಾಕೊಂಡಾಗ್ಲಿಂದ ಇದು ನನ್ನ ಫ್ರೆಂಡ್ ಬಂದು ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಇದನ್ನು ಹಾಕೊಂಡಾಗ್ಲಿಂದ ನನಗೆ ಈಗೋನೆಸ್ ಆಗಿರ್ಬೋದು, ಆ್ಯಂಗ್ರಿನೆಸ್ ಆಗಿರ್ಬೋದು ತುಂಬ ಇತ್ತು. ಆದರೆ ಇದನ್ನು ಹಾಕೊಂಡಾಗ್ಲಿಂದ ಅದೆಲ್ಲ ಕಾಮ್ ಆಗಿದೆ. ಆ್ಯಂಡ್ ನನಗೆ ಜಾಬ್ ಸಿಗ್ತಿರ್ಲಿಲ್ಲ ಎಲ್ಲೂ. ಎಷ್ಟೇ ಹುಡುಗರು ಜಾಬ್ ಆಗಿರ್ಬೋದು, ಎಲ್ಲೇ ಇಂಟರ್ವ್ಯೂ ಕೊಟ್ಟರು ನಾನು ಫೇಲ್ ಆಗ್ತಿದೆ. ಅದಕ್ಕೇನು ಕಾರಣ ಆಗಿತ್ತು ಅಂದರೆ ನನ್ನ ಕೋಪ ಆಗಿರ್ಬೋದು, ನಾನು ಆನ್ಸರ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ಎಲ್ಲ ಕಾರಣ ಆಗ್ತಿತ್ತು. ಆದರೆ ಈ ಪೆಂಡೆಂಟ್ ಹಾಕೊಂಡಾಗ್ಲಿಂದ ನನಗೆ ಅದೆಲ್ಲ ಕಾಮ್ ಆಗಿದ್ದರಿಂದ ನನಗಿದು ಹಾಕ್ಕೊಂಡು 15 ಡೇಸ್ ಅಷ್ಟರಲ್ಲೇ ಜಾಬ್ ಸಿಕ್ತು ಸರ್. ಪರ್ಸ್ನಲ್ ಲೈಫಲ್ಲಿ ನಿಮ್ಮಲ್ಲಿ ಏನೇನು ಚೇಂಜಸ್ ತೊಗೊಂಡಿದೆ? ಪರ್ಸ್ನಲ್ ಲೈಫಲ್ಲಿ ಬಂದುಬಿಟ್ಟು ಆ್ಯಂಗ್ರಿಯಿಂದ ತುಂಬ ಮನೇಲೆಲ್ಲ ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು ಆ ಥರ ಇತ್ತು. ಆದರೆ ಇದನ್ನು ಹಾಕೊಂಡೋಗ್ಲಿಂದ ಮನೇಲೆಲ್ಲ ಅಪ್ಪ ಅಮ್ಮ ಏನೇ ಹೇಳಿದ್ರು ಕೇಳಿಸ್ಕೊತೀನಿ. ಓಕೆ, ಅದಕ್ಕೇನು ಸೊಲ್ಯೂಷನ್ ಇರಬಹುದು ಅನ್ನೋದನ್ನ ಥಿಂಕ್ ಮಾಡ್ತೀನಿ. ಆ ಥರ ಪರ್ಸ್ನಲ್ ಲೈಫಲ್ಲಿ ಚೇಂಜಸ್ ಆಗಿದೆ ಸರ್. ನಿಮಗೆ ಕಂಪನಿ ಕಡೆಯಿಂದ ಅಥವಾ ಏನಾರ ಗೈಡೆನ್ಸ್ ಏನಾದ್ರು ಬಂದಿದೆ ಮೇಡಮ್? ಹಿಂಗೆ ಹಾಕೋಬೇಕಾದ್ರೆ ಈ ಸ್ಟೆಪ್ಸ್ ಫಾಲೋ ಮಾಡ್ಬೇಕಂತ ಏನಾರು? ಖಂಡಿತವಾಗ್ಲೂ ಇಲ್ಲ ಸರ್. ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು. ಖಂಡಿತವಾಗ್ಲೂ ಯಾವುದೇ ಕಂಪ್ನಿಯಿಂದ ಈ ಥರ ಏನೂ ಬಂದಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಇದನ್ನು ಹಾಕೊಳ್ಳೋದ್ರಿಂದ. ತಗೊಳ್ಳೋರಿಗೆ ಏನಂತ ಹೇಳ್ತಾರೆ? ಖಂಡಿತವಾಗ್ಲೂ ನಂಬಿಕೆ ಇಟ್ಟು ತೊಗೊಳ್ಳಿ. ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಅಂದರೆ ತುಂಬ ದೊಡ್ಡದಾಗಿ ಬದಲಾವಣೆ ಆಗದೆ ಇದ್ರೂ ದೊಡ್ಡದಾಗಿ ಬದಲಾವಣೆ ಆಗೋಕ್ಕೆ ಯಾವ ಥರ ಇದು ಮಾಡಬೇಕು ಅನ್ನೋದ್ರ ಬೇಸಿಸ್ ಮೇಲೆ ಬದಲಾವಣೆ ಆಗುತ್ತೆ. ಥ್ಯಾಂಕ್ ಯು.